ತೆರೆಮರೆಯಲ್ಲಿ ಏನೋ ಸದ್ದಾಗ್ತಿದೆ. ಕಿವಿಗೊಟ್ಟು ಕೇಳಿದ್ರೆ ಆಪರೇಷನ್ ಅನ್ನೋ ಕನವರಿಕೆ. ಹಾಗಂತ ಇದು ಆಪರೇಷನ್ ಕಮಲ ಅಲ್ಲ, ಇಡೀ ದಳವನ್ನೇ ಆಪೋಷಣೆ ತೆಗೆದುಕೊಳ್ಳೋ ಮಹಾರಣತಂತ್ರ. HDKಗೂ ಟಕ್ಕರ್ ಕೊಡಲು DK ಬ್ರದರ್ಸ್ ಹೆಣೆದ ರಣತಂತ್ರ ಇದು. ಈ ಪ್ಲಾನ್ ಕೇಳಿದ್ರೆ ದಳಪಡೆ ಅಷ್ಟೇ, ರಾಜ್ಯ ರಾಜಕೀಯವೇ ಒಂದು ಕ್ಷಣ ಶೇಕ್ ಆಗಲಿದೆ. ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳ್ಬೇಕು, ಟೈಮ್ ವೇಸ್ಟ್ ಮಾಡೋದು ಬೇಡ, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂತದ್ದು. ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟದ್ದಂತ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹೊಸ ವರ್ಷಕ್ಕೆ ಕಾಲಿಟ್ಟಾಗಿದೆ. ಸಂಕ್ರಾಂತಿ ಮುಗಿಯಿತು, ಈಗ ಶಿವರಾತ್ರಿಯೂ ಬಂತು. ಇನ್ನೇನು ಯುಗಾದಿ ಅಷ್ಟೇ. ರಾಜಕೀಯದ ಬೇವು ಬೆಲ್ಲದ ಸುದ್ದಿ ಹಬ್ಬಿದೆ. ತೆರೆಮರೆಯಲ್ಲಿ ಆಪರೇಷನ್ ಹಸ್ತದ ಸದ್ದು ಗದ್ದಲವನ್ನೇ ಎಬ್ಬಿಸಿದೆ. ಅದರಲ್ಲೂ JDS ಶಾಸಕರನ್ನ ಸೆಳೆದು ದಳವನ್ನ ಬರಿದು ಮಾಡಲು ಇನ್ನಿಲ್ಲದ ಸರ್ಕಸ್ ನಡೀತಾ ಇದೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. JDS ಶಾಸಕರ ಆಪರೇಷನ್ ಹಸ್ತಕ್ಕೆ ಎರಡೂ ತಂಡದ ಆಕ್ಸಿಜನ್. ಹಲವು ತಿಂಗಳಿಂದ ದಳ ಶಾಸಕರ ದಿಲ್ ಗೆಲ್ಲಲು ಭರ್ಜರಿ ಪ್ಲಾನ್. ವಿಧಾನಸಭೆ ರಿಸಲ್ಟ್ ಬಂದು ಕೆಲವೇ ದಿನಗಳಲ್ಲೇ ಈ ಆಪರೇಷನ್ ಹಸ್ತಕ್ಕೆ ಗುದ್ದಲಿ ಪೂಜೆ ಆಗಿದೆ. ಹಲವು ತಿಂಗಳಿಂದ ದಳಗೋಡೆ ಕೆಡವಿ ಹಾಕುವ ಕಾರ್ಯ ನಡೀತಾ ಇದ್ದು, ಶಾಸಕರನ್ನ ಸೆಳೆಯುವ ಕಾರ್ಯತಂತ್ರದ ಕಟ್ಟಡ ಕಟ್ಟುವ ಕಾಯಕ ಅಂತಿಮ ಹಂತದಲ್ಲಿದೆ. ಈ ಪ್ಲಾನ್ನಲ್ಲಿ ಸಂಪೂರ್ಣ ಸಕ್ಸಸ್ ಆಗಿದೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದ್ದು, ಗೃಹ ಪ್ರವೇಶವಷ್ಟೇ ಬಾಕಿ ಇದೆ. 6-7 ಶಾಸಕರ ಜೊತೆ ಮಾತುಕತೆ ಸಕ್ಸಸ್, ಡಬಲ್ ಡಿಜಿಟ್ಗೆ ಜಂಪ್. ಬೈ ಎಲೆಕ್ಷನ್ ಭೂತ ಹೊಡೆದೋಡಿಸಿ ನಡೆಯಲಿದೆ ಮೆಗಾ ಆಪರೇಷನ್. ಅಂದ್ಹಾಗೆ ಚಳಿಗಾಲ ಅಧಿವೇಶನ ವೇಳೆಗೆ 6-7 ಶಾಸಕರ ಜೊತೆಗೆ ಮಾತುಕತೆ ಯಶಸ್ವಿಯಾಗಿದೆಯಂತೆ. ಸಂಕ್ರಾಂತಿ ವೇಳೆಗೆ ಸಿಂಗಲ್ ಡಿಜಿಟ್ನಿಂದ ಡಬಲ್ ಡಿಜಿಟ್ಗೆ ಶಾಸಕರ ಸಂಖ್ಯೆ ವೃದ್ಧಿಯಾಗಿದೆ. ಕಾಂಗ್ರೆಸ್ ಸೇರಲು ಉತ್ಸುಕರಾಗಿರುವ JDS ಶಾಸಕರಿಗೆ ಉಪಚುನಾವಣೆ ಟೆನ್ಷನ್ ಕಾಡ್ತಾ ಇದೆ. ಈ ಟೆನ್ಷನ್ನೇ ಇಲ್ಲದಂತಾಗಿಸಲು ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ. ಶೀಘ್ರದಲ್ಲೇ ಯಾವೆಲ್ಲ ಶಾಸಕರು ಜಂಪಿಂಗ್ ಜಪಾಂಗ್ ಮಾಡ್ತಾರೆ ಅನ್ನೋದೇ ಕುತೂಹಲ. JDS ಪಕ್ಷವನ್ನೇ ಇಲ್ಲದಂತೆ ಮಾಡಲು DK ಬ್ರದರ್ಸ್ ಹೆಣೆದ ತಂತ್ರ. ಈ ಮೂಲಕ HDD ಹಾಗೂ HDKಯಂತೆ ಹಳೆ ಮೈಸೂರು ಭಾಗದ ಹಿಡಿತಕ್ಕೆ ಪ್ಲಾನ್ ರೂಪಿಸಿದ್ದಾರೆ. ಪ್ರಬಲ ಒಕ್ಕಲಿಗ ನಾಯಕ ಪಟ್ಟಕ್ಕೇರುವ ಹಂಬಲ, ಹೆಬ್ಬಯಕೆ ಬಂಡೆ ಮನದಲ್ಲಿ ಹೊಳೆದಿದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ DKಶಿ ಒಕ್ಕಲಿಗ ಸಮುದಾಯದ ಶಾಸಕರ ಮನವೊಲಿಕೆಗೆ ಯತ್ನಿಸ್ತಾ ಇದ್ದಾರಂತೆ. JDSನ 18 ಶಾಸಕರ ಪೈಕಿ 12 ಶಾಸಕರನ್ನ ಸೆಳೆಯುವ ಲೆಕ್ಕಾಚಾರ ಹೊಂದಿದ್ದು, 12 ಶಾಸಕರನ್ನ ಸೆಳೆದ್ರೆ JDS ಇಲ್ಲದಂತಾಗಲಿದೆ. HDK ಕೇಂದ್ರದ ಸಚಿವರಾಗಿರೋದನ್ನೇ ಅಸ್ತ್ರ ಮಾಡಿಕೊಂಡ DKಶಿ ರಾಜ್ಯದ ಕಡೆ HDK ಹೆಚ್ಚು ಗಮನ ಹರಿಸೋದು ಕಷ್ಟ ಅಂತ ಪ್ರಚಾರ ಮಾಡ್ತಿದ್ದಾರೆ. ಇದನ್ನೇ JDS ಶಾಸಕರು ಸ್ಥಳೀಯ ನಾಯಕರಿಗೆ ಒತ್ತಿ ಹೇಳ್ತಾ ಸ್ಥಾನಮಾನದ ಭರವಸೆ ನೀಡುತ್ತಿದ್ದಾರೆ ಅಂತ ಗೊತ್ತಾಗಿದೆ. ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ನಿರಂತರವಾಗಿ ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಸ್ವಾಗತ ಮಾಡ್ತದೆ. ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ನಾವು ಪಕ್ಷಕ್ಕೆ ಆಹ್ವಾನವನ್ನು ನೀಡ್ತೇವೆ. ಶಾಸಕರಿಗಲ್ಲ, ಕಾರ್ಯಕರ್ತರಿಗೆ. ಶಾಸಕರು ಬಂದರೂ ಸಂತೋಷ. ಸ್ಥಳೀಯ ಮಟ್ಟದಲ್ಲಿ ಕೆಲವರೆಲ್ಲರೂ ಕೂಡ ಪಕ್ಷ ಸೇರ್ಪಡೆ ಆಗ್ತಾ ಇರ್ತಾರೆ. ಅದು ನಿರಂತರ. JDS ಕಾರ್ಯಕರ್ತರಿಗೆ ಆಹ್ವಾನ ಕೊಟ್ಟಿದ್ದಾಗಿ ಹೇಳ್ತಾ ಇರುವ ಸುರೇಶ್, ಶಾಸಕರು ಬಂದ್ರೂ ಓಕೆ ಅಂತಿದ್ದಾರೆ. ಒಟ್ಟಾರೆ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಬನ್ನಿ ಅಂತ ಒಪ್ಪಿಸ್ತಾ ಇದ್ದಾರೆ. ಅಷ್ಟಕ್ಕೂ DK ಶಿವಕುಮಾರ್ JDS ಕೋಟೆಯನ್ನ ಭೇದಿಸ್ತಾರ ಅನ್ನೋದು ಕಾದ್ ನೋಡ್ಬೇಕು. ಮಂಜುನಾಥ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.